ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಾಗ್. ಹೆಂಗಿದಿರಿ ಮೈ ಯೂಟ್ಯೂಬ್ ಚಾಲೆಂಜ್ ಚಿ ಸೊ ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾಲೆಂಜ್. ಹೆಂಗದಿರಿ ಎಲ್ಲ? ನೀವೆಲ್ಲರೂ ಮಸ್ತ್ ಅದಿರಿ ಅನ್ಕೊಳತ್ತೀನಿ. ಬರ್ರಿ ಇವತ್ತಿನ ನಾನು ವೀಡಿಯೋನ ಚಲೋ ಮಾಡೋಣ ಅಂತ ಒಂದು ವಿಡಿಯೋ ಮಾಡ್ತೀವಿ ಅಂತಂದ್ರೆ ಕ್ಯಾಮ್ರಾ ಮುಂದೆ ಮಾತಾಡ್ತೀವಿ, ಯಾರೂ ಇಲ್ಲ ಅಕ್ಕಪಕ್ಕ ಅಂದ್ರೆ ಒಂದು ಧೈರ್ಯ ಬೇಕು ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ. ಯಾಕಂದರೆ ಇಷ್ಟು ಜನ ನೋಡ್ತಿರ್ತೀರಲ್ಲ, ಹೆಂಗೆ ಮಾತಾಡ್ಬಿಡ್ತೀವೋ ಏನೋ ಅಂತ ಟೇಕ್ ತೊಗೊತೀವಿ. ನಾವು ಕೂಡ ಒಂದೇ ಸತಿಗೇನೋ ಇದು ಮಾಡಲ್ಲ. ಒಬ್ರು ಹೇಳ್ತಾರೆ ನನ್ನ ಹತ್ರ, ಕ್ಲಾಸ್ ಕಲಿತಾವ್ರಲ್ಲ ಇವಾಗ ನಮ್ಮ ಹತ್ರ. ಸೊ ಅವ್ರು ಹೇಳ್ತಾರೆ, ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಿ ಯೂಟ್ಯೂಬಲ್ಲಿ, ಎಷ್ಟು ಚೆನ್ನಾಗಿ ಮಾತಾಡ್ತೀರಿ ಹಂಗೆ ಹಿಂಗೆ ಅಂತೇಳಿ. ಇಲ್ಲ, ಯೂಟ್ಯೂಬಲ್ಲಿ ಎಷ್ಟು ನಾವೆಲ್ಲ ಕ್ಯಾಮ್ರಾ ಮುಂದೆ ಮಾತಾಡೋಕೆ ಹೋದ್ರೆ ನಮಗೆ ಒಂಥರ ಮುಜುಗರ ಆಗುತ್ತೆ. ನಮ್ಮ ವಾಯ್ಸ್ ನಮಗೆ ಕೇಳೋಕ್ಕಾಗಿಲ್ರಿ ಮೇಡಮ್ ಅಂತ ಹಂಗೆ ಹಿಂಗೆಲ್ಲ ಹೇಳ್ತಾರೆ. ಸೊ ನಾನು ಟೇಕ್ ತಗೋತೀನಿ. ಇಷ್ಟು ನಮಗೆ 3 ವರ್ಷದಿಂದನೂ ಕೂಡ ಸರ್ವಿಸ್ ಇದ್ದರು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋಕ್ಕೂ. ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡ್ತೀವಿ ಅಂದರು ಸುಮಾರು ಟೇಕ್ ತೊಗೊಂಡಿರ್ತೀವಿ. ಎನರ್ಜಿ ಇಟ್ಟಂದರೆ ಒಂದೇ ಟೇಕಲ್ಲಿ ಆಗಿಬಿಡುತ್ತೆ. ಆದರೆ ಎನರ್ಜಿ ಇಲ್ಲ, ವೀಡಿಯೋ ಮಾಡೋಕ್ಕೆ ಮೂಡಿಲ್ಲ ಅಂತಂದರೆ ಈ ರೀತಿ ಆಗುತ್ತೆ. ಸೊ ಓಕೆ, ಈ ವಿಷಯನಿಲ್ಲೇ ಬಿಟ್ಬಿಡೋಣ. ಟಾಪಿಕ್ ಏನಪ್ಪ ಅಂತ ಅಂದ್ರೆ, ನೀವು ನಾ ಹೇಳಿದ್ನಲ್ಲ ಓದಿಡೋದೊಳಗೆ ಅಫಿಲಿಯೇಟ್ ಮಾರ್ಕೆಟಿಂಗ, ಏನು ಇನ್ವೆಸ್ಟ್ಮೆಂಟ್ ಇಲ್ಲದೇ ಅರ್ನಿಂಗ್ ಮಾಡ್ಬೋದು ಯೂಟ್ಯೂಬಲ್ಲಲ್ಲ ಮೀಶೋದಲ್ಲಿ ಅಂತ ಹೇಳಿದ್ನಲ್ಲ. ಸೊ ಅದನ್ನ ಇವತ್ತು ಹೆಂಗೆ ಏನು ಅಂತ ಹೇಳ್ತೀನಿ ಅಂತ ಪೂರ್ತಿ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಜೀರೋ ಇನ್ವೆಸ್ಟ್ಮೆಂಟ್, ಏನು ಅವಶ್ಯಕತೆನೇ ಇಲ್ಲ, ಇದಕ್ಕೆ ದುಡ್ಡಿನ ಅವಶ್ಯಕತೆ ಇಲ್ಲ, ಇನ್ವೆಸ್ಟ್ ಮಾಡಬೇಕು ಅನ್ನೋದಿದೂ ಇಲ್ಲ. ಜಸ್ಟ್ ಒಂದು ವಿಡಿಯೋ ಮಾಡಿ ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋದ್ರಿಂದನೇ ನೀವು ದುಡಿತೀರಿ ಮನೇಲಿ ಕೂತ್ಕೊಂತು ಅಂದರೆ. ನಿಜವಾಗ್ಲೂ ಇದು ಏನಾದ್ರು ಸಕ್ಸಸ್ ಆಯಿತು ಅಂತಂದರೆ ನಿಜವಾಗ್ಲೂ ಇದಕ್ಕಿಂತ ಸೇಲರ್ಗಿಂತ ಅದರಲ್ಲಿ ಕೂಡ ಜಾಸ್ತಿ ಲಾಭ ಇದೆ ಗೊತ್ತಾ. ಒಳ್ಳೆ ಫಾಲೋವರ್ಸ್ ಇದ್ದರೆ ಮಾತ್ರ. ಓಕೆ, ಒಳ್ಳೆ ಫಾಲೋವರ್ಸ್ ಇದ್ದರೂ ಎಲ್ಲರೂ ಇದನ್ನೇ ಮಾಡ್ತಾ ಇರೋದು ಆಲ್ಮೋಸ್ಟು. ಬಟ್ ಇವಾಗ ಇತ್ತೀಚೆಗೆ ಕಮ್ಮಿ ಫಾಲೋವರ್ಸ್ ಇದ್ದರೆ ನಾವು ಮಾಡೋಕ್ಕಾಗಂಗಿಲ್ಲ ಏನ್ರಿ ಅಂತ ಕೇಳ್ತಿದ್ದಾರಲ್ಲ. ಯಾಕ್ರಿ ಮಾಡೋಕ್ಕಾಗಲ್ಲ? ಅದು ಮುಂಚೆ ಇತ್ತು ರೂಲ್ಸ್, ಅದೆಲ್ಲ ಜಾಸ್ತಿ ಫಾಲೋವರ್ಸ್ ಇತ್ತು ಅಂತಂದರೆ ಮಾಡ್ಬೋದಾಗಿತ್ತು. ಬಟ್ ಇವಾಗ 100 ಫಾಲೋವರ್ಸಿಂದನೇ ಮಾಡ್ಬೋದು. 100 ಫಾಲೋವರ್ಸ್ ಇದ್ರೇ ಮಾಡ್ಬೋದು ಗೊತ್ತಾ. ಜಸ್ಟ್ ಅದಕ್ಕೆ ಬೇಕಾಗಿರೋದು ಇನ್ಸ್ಟಾಗ್ರಾಮ್ ID ಬೇಕಾಗಿರೋದು. ಇನ್ಸ್ಟಾಗ್ರಾಮ್ ID ಎಲ್ಲರ ಹತ್ರ ಇವಾಗ ಎಲ್ಲರೂ ಯೂಸೇ ಮಾಡ್ತಿರ್ತೀರಿ ಇನ್ಸ್ಟಾಗ್ರಾಮು. ಅದನ್ನು ಪ್ರೊಫೆಷ್ನಲಕ್ಕಾಗಿ ಬಿಸ್ನೆಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಷ್ಟೇ. ನೀವು ಪ್ರೊಫೆಷ್ನಲಾಗಿ ಕಾಣಿಸ್ಬೇಕು, ನಾವು ಬಿಸ್ನೆಸ್ ಮಾಡ್ತೀವಿ ಅಂತಂದರೆ ಅದನ್ನು ನಾರ್ಮಲ್ ಆಗಿರುತ್ತಲ್ಲ ನಮ್ಮದು ಇನ್ಸ್ಟಾಗ್ರಾಮ್ ID, ಅದನ್ನು ಪ್ರೊಫೆಷ್ನಲಾಗಿ ಬಿಸ್ನೆಸ್ ಐಡಿಗೆನ ಕ್ರಿಯೇಟ್ ಮಾಡ್ಕೋಬೇಕು. ಚೆನ್ನಾಗಿ ಅದಕ್ಕೆ ಒಂದು ಕ್ಯಾಪ್ಷನ್ ಹಾಕಿ ಅದನ್ನೆಲ್ಲ ನೀಟಾಗಿ ಒಂಥರ ಬಿಸ್ನೆಸ್ ಥರ ಮಾಡ್ಕೊಳ್ಳಾಯ್ತಾ. ಅದಕ್ಕೆಲ್ಲ ಟೆಕ್ಸ್ಟ್ ಎಲ್ಲ ನೋಡಿಕೊಂಡು ಮಾಡ್ಕೊಳ್ಳೋದು ಈಸಿಯಾಗಿ ಗೊತ್ತಾಗುತ್ತೆ. ನಾನು ಹೇಳಿಕೊಡೋಕ್ಕಾದ್ರೆ ನಿಮಗೆ ವಿಷಯ ಅಷ್ಟು ಅರ್ಥ ಆಗೋಲ್ಲ. ಅದನ್ನೇ ಪ್ರೊಫೆಷ್ನಲಾಗಿ ಹೇಗೆ ಟ್ರಾನ್ಸ್ಫರ್ ಮಾಡೋದು, ಹೇಗೆಲ್ಲ ಅದನ್ನ ಸೆಟ್ಟಿಂಗ್ ಮಾಡೋದು ಅಂತೇಳಿ ಎಲ್ಲ ಟೆಕ್ಸ್ಟ್ ಚಾನಲ್ ಇರುತ್ತೆ. ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿಬಿಟ್ಟು ಅದನ್ನು ನಾರ್ಮಲ್ ಇರೋ ಇನ್ಸ್ಟಾಗ್ರಾಮ್ನ ಪ್ರೊಫೆಷ್ನಲ್ಗೆ ಮಾಡ್ಕೊಳ್ಳಿ ಬಿಸ್ನೆಸ್ ಐಡಿನ. ಸೊ ಅದನ್ನು ಮಾಡಿದ ಮೇಲೆ ಎಲ್ಲರ ಹತ್ರನೂ ಮೀಶೋ ಶಾಪಿಂಗ್ ಮಾಡಿರ್ತೀರಲ್ವ, ಮೀಶೋ ಶಾಪಿಂಗದು ಇದ್ದೇ ಇರುತ್ತಲ್ವ. ಸೊ ಇದನ್ನೆಲ್ಲನೂ ಮಾಡೋಕ್ಕೆ ಹೇಳ್ಕೊಡೋಕ್ಕೆ ಬೇರೆದವರು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿದ್ದಾರೆ. ಸೊ ನಾನು ಹೇಳ್ಕೊಟ್ಟು ನಿಮ್ಗೆ ಟೈಮ್ ವೇಸ್ಟ್ ಮಾಡಲ್ಲ. ಅದನ್ನು ನೋಡಿಕೊಂಡು ID ಕ್ರಿಯೇಟ್ ಮಾಡ್ಕೊಳ್ಳಿ. ತುಂಬ ಸುಲಭ. ನೀವು ಹೇಳ್ತೀರಾ ಇದಕ್ಕೊಂದು ಏನಾದರೂ ದುಡ್ಡು ತೊಗೊತೀರಾ ಅಂತೇಳಿ. ಇಲ್ಲ ಅಪ್ಪಣ್ಣ, ಏನೋ ದುಡ್ಡು ತೊಗೊಳಲ್ಲ, ಇದೆಲ್ಲ ನೀವು ಫ್ರೀಯಾಗಿ, ಇದೇನು ದೊಡ್ಡ ವಿಷಯನೇ ಅಲ್ಲ ಆಯಿತಾ. ಯೂಟ್ಯೂಬಲ್ಲಿ ಆಲ್ರೆಡಿ ವಿಡಿಯೋಸ್ ಇದ್ದಾವೆ. ಬಟ್ ಇದರಲ್ಲಿ ಏನೂ ಪ್ರಾಬ್ಲಮ್ ಬರೋಂಗಿಲ್ಲ ನಿಮಗೂ. ಒಂದೇ ಕ್ರಿಯೇಟ್ ಮಾಡಿದ ಮೇಲೆ ಏನೂ ಪ್ರಾಬ್ಲಮ್, ಟಿಕೆಟ್ ರೈಸ್ ಮಾಡಬೇಕು ಹಾಗೆ ಹಿಂಗೆ ಏನೂ ರಗಳೇ ಇಲ್ಲ, ಸಿಂಪಲ್ ಸ್ಟೆಪ್ಪಲ್ಲಿ ಐತೆ. ಹಾಗಾಗಿ ಒಂದು ಬೇಕಾಗಿರೋದು ಇನ್ಸ್ಟಾಗ್ರಾಮ್ ID ಮತ್ತು ಒಂದು ಮೀಶೋ ಮಾಮೂಲಿ ಶಾಪಿಂಗ್ ಅಕೌಂಟ್ ಇರುತ್ತಲ್ಲ, ಆ ಅಕೌಂಟಲ್ಲಿ ಕ್ರಿಯೇಟ್ ಮಾಡಿಕ್ಕೆ ಒಂದು ID ಕ್ರಿಯೇಟ್ ಮಾಡಬೇಕು ಅಷ್ಟೇ. ಸೇಲರ್ ಅಕೌಂಟ್ ಇರುತ್ತೆ, ಮತ್ತು ನಮ್ಮದ್ರಲ್ಲಿ ಸೇಲರ್ ಅಕೌಂಟು ಮತ್ತು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತೇಳಿ 2 ಅಕೌಂಟ್ ಇದ್ದಾವೆ. ಬಟ್ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಒಂದು ಚೂಸ್ ಮಾಡಿಕೊಂಡು ಅಲ್ಲಿ ಸೆಟ್ಟಿಂಗ್ ಮಾಡಿಕೊಂಡ್ರೆ, ಸೆಟ್ಟಿಂಗ್ ಮಾಡೋದು ಹೇಗೆ ಅಂತೇಳಿ ತುಂಬ ಸುಲಭವಾಗಿರುತ್ತೆ. ಒಂದು 5 ನಿಮಿಷದಲ್ಲಿ ಆಗ್ಬಿಟ್ಟು, 5 ನಿಮಿಷ ಕೂಡ ಟೈಮ್ ತೊಗೊಳಲ್ಲ. ಅದಕ್ಕೆ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಅದನ್ನ ಹಾಕಬೇಕಾಗತ್ತೆ. ಬ್ಯಾಂಕ್ ಡೀಟೇಲ್ಸ್ ನಿಮ್ಮದು ಫೋನ್ಪೇದು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಇರುತ್ತಲ್ಲ, ಸೊ ಅದನ್ನೇ ಹಾಕಿ ಈಸಿ ಆಗುತ್ತೆ. ಫೋನ್ಪೇ ಇರೋದು ಅಂತಂದರೆ ಬ್ಯಾಂಕ್ ಡೀಟೇಲ್ಸ್ದು. ಸೊ ಅದೊಂದು ಹಾಕಿದ್ರಿ ಅಂತಂದರೆ ಭಾಳ ಸುಲಭವಾಗಿ ಒಂದು 5 ನಿಮಿಷ ಟೈಮ್ ಇರುತ್ತೆ ನೋಡಿ ಅಷ್ಟೇ. ಅದಕ್ಕೆಲ್ಲ ವೀಡಿಯೋಸ್ ಇದ್ದಾವೆ ಯೂಟ್ಯೂಬಲ್ಲಿ, ಬೇಕಾದ್ರೆ ಅದನ್ನು ಲಿಂಕ್ ಬೇಕಾದರೆ ನಾನು ಕೆಳಗಡೆ ಆಗಿರ್ತೀನಿ. ಯಾಕಂದರೆ ಅವ್ರ ವೀಡಿಯೋಸ್ ನೋಡಿದ್ರೆ ಅಂದರೆ ತುಂಬ ಸುಲಭವಾಗಿ ನಿಮ್ಗೆ ಅರ್ಥ ಆಗುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೇ. ಮತ್ತು ನಾನೆಲ್ಲ ಸ್ಕ್ರೀನ್ ರೆಕಾರ್ಡೆಲ್ಲ ಆನ್ ಮಾಡಿಕೊಂಡು ಮಾಡಬೇಕು. ಮತ್ತು ನಾನು ಹೇಳಿದ್ರು ಕೂಡ ನಿಮ್ಗೆ ಅರ್ಥ ಆಗಲಿಕ್ಕಿಲ್ಲ, ಯಾಕಂದರೆ ಅವ್ರವ್ರ ಕ್ಯಾಟಗರಿದ್ದು ಅವ್ರವ್ರು ಹೇಳಿದ್ರೆ ಚಂದ. ಸೊ ಅದಕ್ಕೆ ನಾನು ಹೆಂಗೆ ಮಾಡ್ತೀನಿ, ಇದೆಲ್ಲ ಅಕೌಂಟ್ ಕ್ರಿಯೇಟ್ ಮಾಡೋದು ಇದೆಲ್ಲ ಸುಲಭ. ನೀವು ಬೇರೆ ಚಾನಲಲ್ಲಿ ಟೆಕ್ಸ್ಟ್ ಚಾನಲಲ್ಲಿ ವಿಡಿಯೋ ನೋಡಿಕೊಂಡು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ
ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಹಿಡು ಹೆಂಗೆ ಮಾಡೋದು, ಮತ್ತು ಇದಕ್ಕೆ ಏನು ಇನ್ವೆಸ್ಟ್ಮೆಂಟ್ ಇಲ್ಲ ಅಂತಂದ್ರೆ ನಮ್ಗೆ ಪ್ರಾಡಕ್ಟ್ ಯಾರು ಕೊಡ್ತಾರೆ, ಮೀಶೋದವರೇ ಕಳಿಸ್ಕೊಡ್ತಾರೆ ಏನು ಅಂತ ಸ್ವಲ್ಪ ಡೌಟ್ ಇರುತ್ತಲ್ಲ. ಮಾಡೋರಿಗೆಲ್ಲ ಮಾಮೂಲಿ ಗೊತ್ತಾ ಇರುತ್ತೆ, ಇದು ಮಾಡೋರಿಗೆಲ್ಲ ಇನ್ನು ಮುಂದೆ ಸ್ಟಾರ್ಟ್ ಮಾಡುವಂಥವರಿಗೆ. ಸೊ ಏನಿಲ್ಲ, ಮೀಶೋದಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ನೀವು ಮೀಶೋದಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿದ ಮೇಲೆ ಅವರೇ ತೋರಿಸ್ತಾರೆ ಅದು ಹೆಂಗಂತ. ನಾನು ತೋರಿಸ್ತೀನಿ ನಿಮ್ಗೆ ಇನ್ನೊಂದು ಫೋನಲ್ಲಿ. ಸಾರಿ, ಇದ್ರೆ ಡಾಟಾ ಮಾಡ್ಕೊ. ಇದರಲ್ಲಿ ಮೀಶೋ ಇದೆ, ಇದರಲ್ಲಿ ಕೂಡ ನನ್ನ ಎರಡರಲ್ಲಿ ಕೂಡ ಅಕೌಂಟ್ ಇದೆ, ಸೇಲರ್ ಅಕೌಂಟ್ ಇದೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತಂದರೆ ಇದು ಮಾಮೂಲಾಗಿ ಸೇಲರ್ ಅಕೌಂಟ್ ಇದೆ ನೋಡಿ, ಈ ರೀತಿ ಇರುತ್ತೆ ಸೇಲರ್ ಅಕೌಂಟು. ಸ್ವಲ್ಪ ಬ್ಯಾಕ್ ಬಂದರೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ಬೋದು, ಬಟ್ ಲೇಟ್ ಆಗುತ್ತೆ ಅಂತ ಅಷ್ಟೇ. ಎಷ್ಟು ಹೊಟ್ಟಿಗೆ ನನ್ನ ವಾಯ್ಸ್ ಕೇಳಾಕತ್ತೈತೋ ಗೊತ್ತಿಲ್ಲ. ಇಲ್ಲಿ ನಮ್ಮ ಮನೆ ಹತ್ರ ಸ್ಕೂಲ್ ಐತಿ. ಸೊ ನೋಡಿ, ಇಲ್ಲಿ ಮೇಲ್ಗಡೆ ಸೇಲರ್ ಅಕೌಂಟ್ ಇದೆ, ಇಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಕ್ಲಬ್ ಅಂತ ಇದೆ ನೋಡಿ. ಇದು ಸೇಲರ್ ಅಕೌಂಟು, ಇದು ಅಫಿಲಿಯೇಟ್ ಮಾರ್ಕೆಟಿಂಗ್, ಓಕೆನಾ. ಸೊ ತಳಗಡೆ ಈ ರೀತಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಓಪನ್ ತೆಗೆದ್ಮೇಲೆ ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಸೊ ಮಾಮೂಲಿ ಆಗಿದ್ದರೆ ಏನೂ ತೋರಿಸಲ್ಲ ನಿಮಗೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಓಪನ್ ಮಾಡಿದ ಮೇಲೆ ಮಾತ್ರ ನಿಮಗೆ ಇಲ್ಲಿ ಕಾಣಿಸ್ತಾ ಇತ್ತಾ, ಇಲ್ಲಿ ಪಿಂಕ್ ಕಲರಲ್ಲಿ 10% ಈ ಸೆಮಿ ಮೈಸೂರು ಸಿಲ್ಕಿಗೆ ಈ ಸೆಮಿ ಮೈಸೂರು ಸಿಲ್ಕ್ ಸಾರಿಗೆ ಇಲ್ಲಿ ಮೇಲ್ಗಡೆ ಒಂದು ನಿಮಿಷ ರೀ. ಈ ಸೆಮಿ ಮೈಸೂರು ಸಿಲ್ಕ್ ಸಾರಿಗೆ ಇಲ್ಲಿ ಮೇಲೆ ಪಿಂಕ್ ಕಲರಲ್ಲಿ 10% ಅಂತ ತೋರಿಸ್ತಾ ಇತ್ತಾ ನೋಡಿ. ನೀವು ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದ್ದಾವ ಇಲ್ಲೋ ಅಂತಲೇ ಇರೋ, ಇಲ್ಲಿ ಮೇಲ್ಗಡೆ ನೋಡಿ ಪಿಂಕ್ ಕಲರಲ್ಲಿ ತೋರಿಸ್ತಾ ಇದ್ದಲ್ಲ, ಅದೇ ಅಫಿಲಿಯೇಟ್ ಮಾರ್ಕೆಟಿಂಗ್. ಓಪನ್ ಮಾಡಿದ ತಕ್ಷಣ ಎಲ್ಲರಿಗೆ ಅಫಿಲಿಯೇಟ್ ಮಾರ್ಕೆಟ್ ಇದ್ದವರಿಗೆ, ಸೊ ಎಲ್ಲರಿಗೂ ಕೂಡ ಪ್ರತಿಯೊಂದು ಕೂಡ ಇಲ್ಲಿ ಮೀಶೋದವರು ಮೆನ್ಷನ್ ಮಾಡಿರ್ತಾರೆ ಯಾವುದಕ್ಕೆಲ್ಲ ಡಿಸ್ಕೌಂಟ್ ಕೊಟ್ಟಿರ್ತಾರೆ ಅವರು ಅಂತೇಳಿ. ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಬೇಕಾಗಿದ್ರೆ ನಾವು ಈ ಸೀರೆಯನ್ನು ಆರ್ಡರ್ ಮಾಡಬೇಕಾಗತ್ತೆ. ಇಲ್ಲಿ 10% ಕಮಿಷನ್ನು, 10% ಕಮಿಷನ್ ನೋಡಿ. ಈ ಸೀರೆಗೆ 10% ಕಮಿಷನ್ ಇದೆ, ಈ ಸೀರೆಗೆ. ಮೇಲ್ಗಡೆ ಸೀರೆಗೂ 10% ಇದೆ. ಇಲ್ಲಿ ಪಕ್ಕದಲ್ಲಿ ವೈಟ್ ಕಲರ್ ಸೀರೆ ಇದೆಯಲ್ಲ, ಈ ಸೀರೆಗೆ 5% ಕಮಿಷನ್ ಇದೆ, ಆಯಿತಾ. ಕಮಿಷನ್ ಅಂತ ಅಂದರೆ ಏನು ಅಂತ ಅಂದರೆ, ನಾವು ಈ ಸೀರೆನ ಆರ್ಡರ್ ಮಾಡ್ಕೋಬೇಕು. ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತೀವಿ ಅಂತಂದರೆ ಆರ್ಡರ್ ಮಾಡಿಕೊಂಡ್ರೆ, ಅಫಿಲಿಯೇಟ್ ಮಾರ್ಕೆಟಿಂಗ್ ಇದ್ದವರಿಗೆ ಆರ್ಡರ್ ಮಾಡಿಕೊಂಡ್ರೆ ಎಷ್ಟೇ ರಿಟರ್ನ್ಸ್ ಕಳಿಸ್ಲಿ ಅದೇನೋ ಎಫರ್ಟ್ಸ್ ಕೊಡಲ್ಲ. ಅಕೌಂಟ್ ಬ್ಲಾಕ್ ಆಗೋದಾಗಲಿ, ಇನ್ನೊಂದಾಗೋದಾಗಲಿ, ಮತ್ತೊಂದಾಗೋದಾಗಲಿ ಏನೂ ಆಗಂಗಿಲ್ಲ ಫ್ರೆಂಡ್ಸ್. ಅಫಿಲಿಯೇಟ್ ಮಾರ್ಕೆಟಿಂಗ್ ಇತ್ತು ಅಂದರೆ ಮಾತ್ರ, ಓಕೆನಾ. ನಿಮಗೆ ಯೂಸ್ ಆಗೋದು ಅಂತಂದರೆ ಮನೆ ಪ್ರಾಡಕ್ಟ್ಸ್ ನೀವೇ ಯೂಸ್ ಮಾಡ್ತೀನಿ ಅಂದರೆ ಯೂಸ್ ಕೂಡ ಮಾಡ್ಬೋದು. ಇಲ್ಲ ನಾನು ರಿವ್ಯೂಸ್ ಕೊಟ್ಬಿಟ್ಟು ರಿಟರ್ನ್ ಕಳಿಸ್ತೀನಿ ಅಂದರೆ ಹಾಗೂ ಕೂಡ ಮಾಡ್ಬೋದು. ಮತ್ತು ಕೆಲವೊಂದು ನಾರ್ಮಲಾಗಿ ಏನಾದರೂ ಮೀಶೋ ಅಕೌಂಟ್ ಇತ್ತಂದರೆ ಜಾಸ್ತಿ ರಿಟರ್ನ್ ಕಳಿಸಿದ್ರೆ ಅಕೌಂಟ್ ಬ್ಲ್ಯಾಕ್ ಆಗುತ್ತೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಇತ್ತಂದರೆ ಅವ್ರಿಗೆ ಗೊತ್ತಿರುತ್ತೆ, ಇವರು ರಿವ್ಯೂಸ್ ಮಾಡ್ತಾರೆ, ಇವ್ರಿಗೇನು ತೊಂದರೆ ಇಲ್ಲ ರಿಟರ್ನ್ ಕಳಿಸಿದ್ರೆ ಅಂದರೆ ನಾನು ಕಳಿಸಿರ್ತೀನಿ ರಿಟರ್ನ್. ಯಾಕಂದರೆ ನನಗೆ ಯೂಸ್ ಆಗುವಂಥದ್ದು ನಾನು ಇಟ್ಕೊಂಡಿರ್ತೀನಿ, ಯೂಸ್ ಆಗದೆ ಇರುವಂಥದ್ದು ನಾನು ರಿಟರ್ನ್ನ ಕಳಿಸಿರ್ತೀನಿ. ನಾನು 10% ಕಮಿಷನ್ಗೂ ಮಾಡಿರ್ತೀನಿ, 50% ಕಮಿಷನ್ ಇರುತ್ತೆ. ಎಷ್ಟು ಅಂತ 20-25 ರೂಪಾಯಿ ಎಲ್ಲ ಕಮಿಷನ್ ಇರುತ್ತೆ ಫ್ರೆಂಡ್ಸ್. ಕಮಿಷನ್ 25 ರೂಪಾಯಿ ಎಲ್ಲ ಹೆಂಗೆ ಸಿಗುತ್ತೆ ಅಂತಂದರೆ, ಇನ್ಸ್ಟಾಗ್ರಾಮಲ್ಲಿ ಒಂದು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನಿಮಗೆ. ನಾನೊಂದು ಮೊನ್ನೆ ಮೀಶೋದಿಂದ ಡ್ರೆಸ್ ತರಿಸಿದ್ದೀನಿ. ಸೊ ಈ ಡ್ರೆಸ್ನ, ಇದು ಟಾಪ್ ಮಾತ್ರ ತರಿಸಿರೋದು ನಾನು, ಓಕೆನಾ. ಎಷ್ಟು ಚೆನ್ನಾಗಿತ್ತು ಕ್ವಾಲಿಟಿ ಗೊತ್ತಾ, ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಆಲ್ರೆಡಿ ಇದನ್ನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡಿದ್ದೀನಿ ನಾನು. ವೀಡಿಯೋ ಮಾಡೋದು ಹೇಗೆ ಅಂತ ಅಂದರೆ, ಇದನ್ನು ಜಸ್ಟ್ ಓಪನಿಂಗ್ ವೀಡಿಯೋ ಮಾಡೋದು ಆಯಿತಾ. ಜಸ್ಟ್ ಓಪನಿಂಗ್ ವೀಡಿಯೋ ಮಾಡೋದು ಮೀಶೋದಿಂದ, ಮತ್ತು ಈ ರೀತಿ ತೋರಿಸೋದು ಎಲ್ಲ
ಮತ್ತು ವೇರ್ ಮಾಡಿ ಕೂಡ ತೋರಿಸಿದ್ರು ಕೂಡ ಇನ್ನೂ ಜನಕ್ಕೆ ನೀಟಾಗಿ ಎಲ್ಲ ಅರ್ಥ ಆಗುತ್ತೆ. ಈ ರೀತಿ ಎಲ್ಲ ತೋರಿಸ್ಬಿಟ್ಟು ಇದಕ್ಕೆ ವಾಯ್ಸ್ ಓವರ್ ಕೊಡಬೇಕಾಗತ್ತೆ. ಇದು ಕ್ವಾಲಿಟಿ ಹೆಂಗೈತಿ, ಇದು ಯಾವ ಕ್ವಾಲಿಟಿ, ಇದಕ್ಕೆ ಎಷ್ಟು ಪ್ರೈಸಿಗೆ ತೊಗೊಂಡು ನಾವು ಎಷ್ಟು ಪ್ರೈಸಿಗೆ ಮೀಶೋದವ್ರು ಕೊಡ್ತಾ ಇದ್ದಾರೆ. ನಾವು ನಿಜವಾಗ್ಲೂ ಹೇಳಬೇಕಂದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗಿಂದ ಬೇರೆದವ್ರು ಆರ್ಡರ್ ಮಾಡ್ಕೊಂಡ್ರೆ 5% ಡಿಸ್ಕೌಂಟ್ ಕೂಡ ಕಸ್ಟಮರಿಗೆ ಕೊಡ್ತಾರೆ ಅವರು. ಇಲ್ಲಿ ಲಾಸ್ ಏನು ಅಂತಂದರೆ ಸೇಲರಿಗೂ ಲಾಸ್ ಆಗೋಲ್ಲ, ಮತ್ತು ಇನ್ನು ತೊಗೊಂಡವ್ರಿಗೂ ಲಾಸ್ ಆಗೋಲ್ಲ. ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತೀನೋ ಅಂತ ಅಂದರೆ ಕಮಿಷನ್ ನಿಮಗೆ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಕೆಲವು ಜನಕ್ಕೆ ಡೌಟ್ ಇರ್ಬೋದು. ಏನು ಅಂತಂದರೆ ಸೇಲರಿಗೂ ಕೂಡ ಜಾಸ್ತಿ ಲಾಸ್ ಆಗೋಲ್ಲ. ಅಂದರೆ ಜಾಸ್ತಿ ಅಂದರೆ ಲಾಸೇ ಆಗೋಲ್ಲ, ಯಾಕಂದರೆ ಅವ್ರಿಗೆ ಎಷ್ಟು ಪ್ರೈಸ್ ಹಾಕಿರ್ತಾರೆ ಅಷ್ಟೇ ಪ್ರೈಸ್ ಹೋಗಿರುತ್ತೆ, ಅವರಿಗೆ ಅಮೌಂಟ್ ಹೋಗಿರುತ್ತೆ. ಇಲ್ಲಿ ಜಸ್ಟ್ ಪ್ರಮೋಷನ್ ಮಾಡೋ ರೀತಿ ನಮಗೇನು ಅಂತಂದರೆ ಹೊಸ್ದಾಗಿ ಯಾವುದಾದ್ರೂ ಲಾಂಚ್ ಮಾಡಿದ ತಕ್ಷಣ ಮೀಶೋ ಒಂದು ಸ್ವಲ್ಪ ಆಫರ್ ಪ್ರೈಸಲ್ಲಿ ಬಿಟ್ಟಿರುತ್ತೆ ನೋಡಿ, ಅವಾಗ ಆಫರೆಲ್ಲ ಕೊಟ್ಟಿರುತ್ತೆ. ಇದೆಲ್ಲ ಹೆಂಗೆ ನಡೀತೆ ಅಂತಂದರೆ ಒಂದಿಷ್ಟು ತುಂಬ ಇದೆ ಇದ್ರ ಬಗ್ಗೆ ಹೇಳಲಿಕ್ಕೆ, ಮತ್ತು ಇಡೋ ಲೆಂತ್ ಆಗುತ್ತೆ, ಬೇಡ. ಸೊ ಇದನ್ನು ಜಸ್ಟ್ ರಿವ್ಯೂಸ್ ಕೊಟ್ಬಿಟ್ಟು ಕ್ವಾಲಿಟಿ ಹೆಂಗೈತಿ, ಡಿಸೈನ್ ಹೆಂಗೈತಿ ಅಂತ ಒಂದು ಶಾರ್ಟ್ ಎಷ್ಟು ಅಂದರೆ 40 ನಿಮಿಷ ವಿಡಿಯೋ ಮಾಡ್ಕೊಳ್ಳಿ. 40 ನಿಮಿಷ ಅಲ್ಲ, 40 ಸೆಕೆಂಡ್ ವಿಡಿಯೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ವೈರಲ್ ಆಗೋದು ವೀಡಿಯೋಸ್ನ ಜಾಸ್ತಿ ಹೆಣ್ಮಕ್ಳು ಗಂಡು ಮಕ್ಕಳು ಯೂಸ್ ಮಾಡಿದೆ ಇನ್ಸ್ಟಾಗ್ರಾಮು. ಯೂಟ್ಯೂಬಲ್ಲಿ ಕೂಡ ಮಾಡ್ಬೋದು, ಯೂಟ್ಯೂಬಲ್ಲಿ ಕಮ್ಮಿ, ಅದಕ್ಕೋಸ್ಕರ ಇರೋದು 250 ರೂಪಾಯಿ ಜಸ್ಟ್ ಒಂದು ಸಿಂಗಲ್ ಟಾಪಿಗೆ. ಇದಷ್ಟು ಕ್ವಾಲಿಟಿ ನಿಮಗೂ ಗೊತ್ತಾಗುತ್ತೆ, ಎಷ್ಟು ನೋಡಿದರೆ ಎಷ್ಟು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ, ಓಕೆನಾ. ಸೊ ಇದಕ್ಕೆ ಕೊಟ್ಟಿರೋದು 250 ರೂಪಾಯಿ. ನನ್ನ ಲಿಂಕಿಂದ ಏನಾದರೂ ಒಬ್ಬರು ತೊಗೊಂಡ್ರೆ ಅಂತ ಅಂದ್ಕೊಳ್ಳಿ, ನಾನು ಲಿಂಕ್ ಅಂತ ಕಮೆಂಟ್ ಮಾಡಿ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡಿರ್ತೀನಿ. ಲಿಂಕ್ ಅಂತ ಜನಗಳ ಕಮೆಂಟ್, ನನ್ನ ಫಾಲೋವರ್ಸ್ ಕಮೆಂಟ್ ಮಾಡಿದಾಗ ಒಬ್ಬರು ಬೈ ಮಾಡಿದರು ಅಂತ ಅಂದ್ಕೊಳ್ಳಿ, ಸರಿನಾ. ಇದಕ್ಕೆ ನಾನು ಕೊಟ್ಟಿರೋದು 250 ರೂಪಾಯಿ. ಒಬ್ಬರು ಬೈ ಮಾಡಿದೆ ಅಂದರೆ 100 ರೂಪಾಯಿಗೆ 10 ರೂಪಾಯಿ ಕಮಿಷನ್ ನಮಗೆ ಬರುತ್ತೆ, 90 ರೂಪಾಯಿ ಸೇಲರಿಗೆ ಹೋಗಿರುತ್ತೆ, ಓಕೆನಾ. ಇದಕ್ಕೆ 250 ರೂಪಾಯಿ ನಾನು ಕೊಟ್ಟಿದ್ದೀನಿ ಅಂದರೆ ಒಬ್ಬರು ಬೈ ಮಾಡ್ಕೊಂಡ್ರೆ ನನಗೆ ಸಿಗೋದು 25 ರೂಪಾಯಿ, ಒಬ್ಬರೇ ತೊಗೊಂಡ್ರೆ ಕೂಡ. ಅಂತ ಅದು ಎಷ್ಟು ಜನ ತೊಗೊಳ್ಲಿಕ್ಕಿಲ್ಲ ನೋಡಿ, ಒಂದು 10 ಜನ ತೊಗೊಂಡ್ರೆ ಇದ್ರದ್ದು ಈ ಡ್ರೆಸ್ಸಿಗೆ ಎಷ್ಟು ಕೊಟ್ಟಿರ್ತೀನಿ, 250 ರೂಪಾಯಿ ಕೊಟ್ಟಿರ್ತೀನಿ ಅಂತ ಅಂದ್ಕೊಳ್ಳಿ ನೀವು. 10 ಜನ ತೊಗೊಂಡಿದ್ದಾರೆ, ಒಬ್ಬರಿಂದ 25 ರೂಪಾಯಿ ಬಂತು, 10 ಜನದಿಂದ ಎಷ್ಟು ದುಡ್ಡು ಬಂತು ನೀವೇ ಲೆಕ್ಕಾಚಾರ ಮಾಡ್ಕೊಳ್ಳಿ. ಸೊ ಆ ದುಡ್ಡು ಇದನ್ನು ಫ್ರೀಯಾಗಿಯೇ ನಮಗೆ ಬಂದಂಗೆ ಆಯ್ತು. ಇದು ನಮಗೆ ಬೇಕು ಅಂದರೆ ನಾವೇ ಇಟ್ಕೋಬೋದು, ಬೇಡಪ್ಪ ನನಗೆ ಬೇರೆ ಏನಾದರೂ ಪರ್ಚೇಸ್ ಮಾಡ್ಕೋತೀನಿ ಮತ್ತು ಇದನ್ನು ಬಿಸ್ನೆಸ್ ಇಂಪ್ರೂವ್ ಮಾಡ್ಕೋತೀನಿ ಅಂತಂದರೆ ಇದನ್ನು ಆಲ್ ರಿಟರ್ನ್ ಕಳಿಸಿ ಆ ದುಡ್ಡಲ್ಲಿ ಮತ್ತೆ ಬೇರೆ ಎಕ್ಸ್ಟ್ರಾ ಆರ್ಡ್ರ್ ಮಾಡ್ಕೋಬೋದು. ಜಸ್ಟ್ ನೀವು ನಿಮ್ಮ ಹತ್ರ ಒಂದು 500 ರೂಪೀಸ್ ಇದ್ದರೆ ಸಾಕು, ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು ಅಫಿಲಿಯೇಟ್ ಮಾರ್ಕೆಟಿಂಗ್. ಯಾಕೆಂದರೆ ಅದು ಇದನ್ನು ಆರ್ಡರ್ ಮಾಡಿದ ತಕ್ಷಣ ಬರಬೇಕಲ್ಲ, ಅವರಿಗೆ ಕೊಡಬೇಕಲ್ಲ ಮೀಶೋ ಬಾಯ್ಗಳಿಗೆ. ಒಂದು 500 ರೂಪೀಸ್ ಇತ್ತು ಅಂದರೆ ಅನುಕೂಲ ಆಗ್ತೈತಿ ನೋಡ್ರಿ. ಮತ್ತು ಒಂದು 10 ಜನ ತೊಗೊತಾರೆ ಅಂತ ಏನಿಲ್ಲ, ತುಂಬ ಫಾಲೋವರ್ಸು ನಿಮ್ಗೆ ಕ್ವಾಲಿಟಿ ಇಷ್ಟ ಆಯಿತು ಅಂತ ಅಂದರೆ ಸಿಕ್ಕಾಪಡೆ ಜನ ತೊಗೊತಾರೆ. ನಿಮಗೆ ಗೊತ್ತಿಲ್ಲ, ಲೆಗ್ಗಿನ್ಸ್ ಒಂದು ವಿಡಿಯೋ ಮಾಡಿದ್ದೆ ನಾನು, ಒಂದು ವಿಡಿಯೋಯಿಂದನೇ ನನಗೆ 12,000 ಬಂದಿದೆ, ನಂಬ್ತೀರಾ? ನಿಜವಾಗ್ಲೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ ಮಾಡಿ, ಒಂದು 6,000 ಜಾಸ್ತಿ 7,000 ಹತ್ತತ್ರ ಕಮೆಂಟ್ ಬಂದಿದೆ ಒಂದು ವಿಡಿಯೋಕ್ಕೆ. ಆ ವಿಡಿಯೋವನ್ನು ಸುಮಾರು ಜನ ಬೈ ಮಾಡ್ಕೊಂಡಿದ್ದಾರೆ. ಅದು ಲೆಗ್ಗಿನ್ಸ್ ಆ್ಯಂಕಲ್ ಲೆಗ್ಗಿನ್ಸ್ ವಿಡಿಯೋಕ್ಕೆ ಸುಮಾರು ಜನ ಬೈ ಮಾಡ್ಕೊಂಡಿದ್ರು. 7,000 ಕಮೆಂಟ್ಸು ಅಂತಂದರೆ ಅರ್ಧದಲ್ಲಿ ಅಷ್ಟು ಜನ, ಅಟ್ಲೀಸ್ಟ್ ಒಂದು 200-300 ಜನ ತೊಗೊಂಡ್ರು ಕೂಡ ಒಂದು ಎಷ್ಟು 12,000 ಬಂದಿದೆ. 12,000ದಲ್ಲಿ ಒಂದು ಸ್ವಲ್ಪ ರಿಟರ್ನ್ ಆಗಿದೆ. ನನಗೆ ಬಂದಿರೋದು 7,000 ಒಂದು ವಿಡಿಯೋಯಿಂದ ಬಂದಿದೆ ವೆದರ್ ಪಾಯಿಂಟ್ಸ್. ನನಗೇನಷ್ಟು ಫಾಲೋವರ್ಸು ಇದ್ದಾವೆ, ಹಂಗೆ ಲಕ್ಷಾಂತರ ಗಂಟಲೆ ಫಾಲೋವರ್ಸ್ ಇದ್ದಾವೆ ಅಂತೇನಿಲ್ಲ. ಜಸ್ಟ್ ನಮಗಿರೋದು ಒಂದು ಎಷ್ಟು 8,000 ಇರ್ಬೋದು, 8,000 ಸಮಥಿಂಗ್ ಇರ್ಬೋದು ಫಾಲೋವರ್ಸ್ ಅಷ್ಟೇ ನನಗೆ ಇನ್ಸ್ಟಾಗ್ರಾಮಲ್ಲೇ. ಸೊ ಒಳ್ಳೆ ಅರ್ನಿಂಗ್ ಮಾಡ್ಬೋದು ಫ್ರೆಂಡ್ಸ್. ಅದರಲ್ಲಿ ಏನು ಇನ್ವೆಸ್ಟ್ಮೆಂಟೇ ಇಲ್ಲ, ಏನು ಇದನ್ನೇ ಮಾಡಬೇಕು ಅಂತ ಇಲ್ಲ, ಏನೂ ಟೆನ್ಷನೇ ಇಲ್ಲ. ನಿಮಗೆ ಜಸ್ಟ್ ಒಂದು ಆರ್ಡರ್ ಮಾಡ್ಕೊಳೋದು, ಬಂದಮೇಲೆ ಅದ್ರ ಬಗ್ಗೆ ರಿವ್ಯೂಸ್ ಕೊಡೋದು, ಅದನ್ನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡೋದು, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿ ಇದನ್ನು ಇದರಲ್ಲಿ ಮೀಶೋದಲ್ಲಿ ಲಿಂಕ್ ಮಾಡೋದು, ಯಾವ ಪ್ರಾಡಕ್ಟ್ ತೊಗೊಂಡಿರ್ತೀರೋ ಆ ಪ್ರಾಡಕ್ಟದು ಅಲ್ಲಿ ಲಿಂಕನ್ನ ಅಟ್ಯಾಚ್ ಮಾಡೋದು. ಅಷ್ಟು ಸಿಂಪಲ್ ಸ್ಟೆಪ್ ಇರುತ್ತೆ, ಒಂದು 3 ಸ್ಟೆಪ್ಪು. ಅದು ಈಸಿ ಸ್ಟೆಪ್ ಐತೆ, ಅದನ್ನೆಲ್ಲ ಟೆಕ್ಸ್ಟ್ ಎಲ್ಲ ನೋಡಿಕೊಂಡು ನೀವು ಸೆಟ್ಟಿಂಗ್ನ ಮಾಡ್ಕೊಳ್ಳಿ. ಸೊ ಓಕೆನಾ. ಸೊ ಅದನ್ನು ಫಸ್ಟು ನೀವು ಪ್ರೊಫೆಷ್ನಲಾಗಿ ಇದನ್ನು ಇನ್ಸ್ಟಾಗ್ರಾಮನ್ನು ಐ ಡಿನ ಪ್ರೊಫೆಷ್ನಲ್ಗಾಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ.
ಓಕೆನಾ. ಎಲ್ಲ ಬಯೋದಲ್ಲಿ ಎಲ್ಲ ನಿಮ್ಮದು ಪ್ರೊಫೆಷ್ನಲ್ಲಾಗಿ ನಾವು ಇದು ಮಾಡ್ತಾ ಇದ್ವಿ. ನೀವು ಯಾವ ಕ್ಯಾಟಗರಿ ಚೂಸ್ ಮಾಡ್ಕೊತೀರಿ, ನೀವು ಯಾವ ಕ್ಯಾಟಗರಿ ಚೂಸ್ ಮಾಡಿಕೊಂಡು ಸೊ ಅದನ್ನೆಲ್ಲ ಸೆಟ್ಟಿಂಗ್ ಮಾಡ್ಕೊಳ್ಳಿ. ಈ ರೀತಿ ರಿವ್ಯೂಸ್ ಮಾಡಿ. ರಿವ್ಯೂಸ್ ಸಖತ್ತಾಗಿತ್ತು ಅಂತಂದರೆ, ಕ್ವಾಲಿಟಿ ಕೂಡ ಸಖತ್ತಾಗಿತ್ತು ಅಂದರೆ ತುಂಬ ಜನ ನಿಮ್ಮ ಫಾಲೋವರ್ಸ್ ಕೂಡ ಬರ್ತಾರೆ. ಮತ್ತು ಹಾಗೆ ನೋಡಿ ಇದು ಎಷ್ಟು ಚೆನ್ನಾಗಿ ಡಿಸೈನ್ ಆಗಿದೆ ಅಲ್ವಾ. ನಿಜವಾಗೂ ಕೂಡ ಮೀಶೋದಲ್ಲಿ ಒಳ್ಳೆ ಪ್ರಾಡಕ್ಟ್ಸ್ ಸಿಗುತ್ತೆ, ಬಟ್ ನೋಡ್ಕೊಂಡು ಬುಕಿಂಗ್ ಮಾಡ್ಕೋಬೇಕು ಅಷ್ಟೇ. ಮೀಶೋದವರೇ ಸಜೆಷನ್ ಕೂಡ ಕೊಡ್ತಾರೆ, ಇದನ್ನು ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದ್ರಿಂದ ನಿಮ್ಗೆ ಇಷ್ಟು ಕಮಿಷನ್ ಸಿಗುತ್ತೆ ಅಂತೇಳಿ. ನಮಗೆ ಜಾಸ್ತಿ ಕಮಿಷನ್ ಸಿಗಬೇಕು ಅಂದರೆ ಸ್ಕ್ರೋಲ್ ಮಾಡ್ತಾ ಜಾಸ್ತಿ ಕಮಿಷನ್ ಅಲ್ಲೇ ತೋರಿಸುತ್ತೆ. ಪಿಂಕ್ ಕಲರಲ್ಲಿ ಒಂದು 10% ಇರುತ್ತೆ, ಒಂದು 25% ಇರುತ್ತೆ, ಒಂದು 30%ವರೆಗೂ ಕೊಡ್ತಾರೆ ಕಮಿಷನ್. ಓಕೆ, ನಾವು 12% ಇರುತ್ತೆ, ಒಂದು 7.5% ಇರುತ್ತೆ, ಒಂದು 5.5% ಇರುತ್ತೆ, ಒಂದು 4.5% ಇರುತ್ತೆ. ಸೊ ಈ ರೀತಿ ಆ ಪ್ರಾಡಕ್ಟ್ ಮೇಲೆ ಎಷ್ಟು ಕಮಿಷನ್ ಕೊಡಬೇಕು ಅಷ್ಟು ಅವರು ಮೀಶೋದವ್ರು ಕೊಡ್ತಾರೆ. ಇದನ್ನೆಲ್ಲ ಯಾಕೆ ಮೀಶೋದವ್ರು ಮಾಡ್ತಾರೆ ಅಂದರೆ ಎಷ್ಟು ಜನಕ್ಕೆ ಎಲ್ಲ ಜನಕ್ಕೂ ತಲುಪಲಿ ಅಂತ ಅಷ್ಟೇ. ಜಾಸ್ತಿ ಜನ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿ ಎಲ್ಲ ಜನಕ್ಕೂ ತಲುಪಲಿ, ಮೀಶೋ ಇನ್ನೂ ಬೆಳೀಲಿ ಅನ್ನೋ ಕಾರಣಕ್ಕಷ್ಟೇ. ಒಳ್ಳೆ ಪ್ರಾಡಕ್ಟ್ ನಿಜವಾಗ್ಲೂ ಕೂಡ ಮೀಶೋದಲ್ಲಿ ಸಿಗುತ್ತೆ. ಸ್ಕ್ಯಾಮ್ ಅಂತ ಸುಮಾರು ಜನ ಹೇಳ್ತಾರೆ, ಸ್ಕ್ಯಾಮ್ ಆಗುತ್ತೆ, ಬಟ್ ಒಳ್ಳೆ ಸೇಲರ್ ಕಡೆ ನೀವು ಬೈ ಮಾಡ್ಕೋಬೇಕು ಅಷ್ಟೇ. ಸೊ ಇಷ್ಟು ಆಗಿತ್ತು ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ. ಇದು ಮಾತ್ರ ಸಖತ್ ಕ್ವಾಲಿಟಿ ಐತೆ. ಇದು ನಾನೇ ಇಟ್ಕೊಂಡಿದ್ದೆ, ನಿಜವಾಗ್ಲೂ ಕೂಡ ಪರ್ಸ್ನಲಾಗಿ ನನಗೆ ಇರಲಿ ಅಂತ ನಾನು ಇಟ್ಕೊಂಡೆ. ಸೊ ಇನ್ನೂ ಕೂಡ ಈ ರೀತಿ ಇವೆಲ್ಲ ಕೂಡ ನನಗೆ ಉಪಯೋಗ ಆಗುವಂಥವು. ಸೊ ಇದನ್ನೆಲ್ಲ ಜೆಲ್, ಇದರದ್ದು ಅಲಿವೆರಾ ಜೆಲ್ ಆಯಿತಾ. ಇದು ತುಂಬ ಚೆನ್ನಾಗೈತೆ, ಬಟ್ ಅದಕ್ಕೆ ನನಗೆ ಸ್ಕಿನ್ಗೆ ಒಳ್ಳೆ ರೀತಿ ಅನ್ನಿಸ್ತು, ನಾನೇ ಇಟ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ಬರುತ್ತೆ. ಮತ್ತು ಇನ್ನು ಶಾಂಪು ಎಲ್ಲ ಸುಮಾರು ಐಟಮ್ಸ್ ಎಲ್ಲ ನಾನು ಇಟ್ಕೊಂಡಿದ್ದೀನಿ. ಮತ್ತು ಒಂದು ಮನೆ ಮಿಕ್ಸಿ ಜಾರ್ ತೋರಿಸಿದೆ ಗೊತ್ತಾ, ಲಿಂಕ್ ಬೇಕಿದ್ರೆ ತಳಗಡೆ ಇದೆ ನೋಡಿ ಅಂತೇಳಿ. ಸೊ ಅದು ತೊಗೊಂಡ್ರೆ ಇಲ್ಲೋ ಗೊತ್ತಿಲ್ಲ, ಬಟ್ ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ನನಗೂ ಸಿಕ್ಕಾಬಿಟ್ಟೆ. ಅದು ಮಿಕ್ಸಿ ಜಾರಿಂದನೇ ಸುಮಾರು ಒಂದು 2,500 ಬಂದಿದೆನೋ ನನಗೆ, ಅಷ್ಟು ಬರುತ್ತೆ. ಡೈಲಿ ವೀಡಿಯೋಸ್ ಹಾಕ್ತಾ ಇರಬೇಕು. ಡೈಲಿ ಆಗಲಿಲ್ಲ ಅಂದರೆ ವಾರದಲ್ಲಿ ಒಂದು 2-3 ವೀಡಿಯೋ ಹಾಕಿ ಫಾಲೋವರ್ಸ್ ಕೂಡ ಇನ್ಕ್ರೀಸ್ ಆಗ್ತಾರೆ, ಬಟ್ ನಿಮಗೆ ಅರ್ನಿಂಗ್ ಕೂಡ ಆಗುತ್ತೆ. ಇಷ್ಟು ಮಾಹಿತಿ ನಿಮ್ಗೆ ಇಷ್ಟ ಆಗೈತಿ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಚಾನಲ್ನ. ಮತ್ತು ಮುಂದಿನ ವಿಡಿಯೋದಲ್ಲಿ ಏನು ಬೇಕು, ಇನ್ನೂ ಏನು ಡೌಟು ನಿಮಗೆ ಅಂತ ಇದ್ರೆ, ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಮಾಡಿ. ಇನ್ನೂ ಎಕ್ಸ್ಟ್ರಾದಲ್ಲಿ ದುಡಿಬೋದು ಮೀಶೋದಲ್ಲಿ, ಇನ್ನೇನೇನೆಲ್ಲ ದುಡಿಬೋದು ಇನ್ವೆಸ್ಟ್ಮೆಂಟ್ ಇಲ್ಲದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದೊಂದೇ ಹೇಳ್ಕೊಂಡು ಹೋಗ್ತೀನಿ ನಿಮಗೆ. ಅದೆಲ್ಲ ವಿಡಿಯೋ ನೀವು ಮಿಸ್ ಆಗಬಾರ್ದು ಅಂತಂದರೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಪುಟ್ಟದಾಗಿ ಲೈಕ್ ಮಾಡಿ. ನಿಮ್ಗೇನು